ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೇಮ್ ನೋಡ್ತಿದ್ದೀರಾ ಹರ್ಷಿತಾ ಪೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಆಲ್ರೆಡಿ ಟೈಟಲ್ ನೋಡಿರೋ ಥರ ನಾನು ಮೀಶೋ ಹಾಲ್ನ ಮಾಡ್ತಾ ಇದ್ದೀನಿ. ಸೊ ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸಿದ್ದೆ ನಾನು ನನ್ನ ರೂಮ್ನ ಡೆಕೋರ್ ಮಾಡೋಣ ಅಂತ ಅಂದ್ಬಿಟ್ಟು. ಅದಕ್ಕೇ ಇವತ್ತು ವಿಡಿಯೋ ಮಾಡೋಣ, ಏನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸಿ ಅದನ್ನು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಏನು ಅಂದ್ಕೊಂಡೆ ಅಂದರೆ, ನನ್ನ ರೂಮ್ ಕ್ಲೀನಿಂಗ್ ಟೈಮಲ್ಲೇ ಹೇಳಿದ್ದೆ ನಿಮಗೆ, ಏನದು ನಮ್ಮದು ಏನು ಹೆಡ್ ಹತ್ರ ಅಂದರೆ ನಮ್ಮ ಫೋಟೋ ಇಟ್ಟಿದ್ದೇವಲ್ಲ ಬೆಡ್ ಹತ್ರ, ಅದೇನಿದೆ ಅದು ತುಂಬಾ ಏನದು ಗಲೀಜಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ತುಂಬ ಗಲೀಜಾಗ್ತಾ ಇತ್ತು ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ಹೇಳಿದೆ ಅದಕ್ಕೊಂದು ಗದ್ದೆ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಅದಕ್ಕೂ ಸ್ವಲ್ಪ ಮೇಕ್ ಓವರ್ ಮಾಡೋದಿದೆ ಆ್ಯಂಡ್ ಸ್ವಲ್ಪ ರೂಮ್ ಕೂಡ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಇವತ್ತು ರಿವ್ಯೂ ಮಾಡ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ನಾನು ಬೈ ಮಾಡಿದ್ದು ಏನಪ್ಪ ಅಂತಂದರೆ, ನಾನು ಹೇಳ್ತಾ ಪಿಕ್ಚರ್ಸ್ನ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಅಂದರೆ ಅದರ ಅಮೌಂಟ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ, ಅದರಲ್ಲೂ ಕೂಡ ಮೆನ್ಷನ್ ಆಗಿರುತ್ತೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಐಟಮ್ ಬಂದು ನಾನು ತೊಗೊಂಡಿರುವಂಥದ್ದು ಸೊ ಫಸ್ಟ್ ಪ್ರಾಡಕ್ಟ್ ನಾನು ತೊಗೊಂಡಿರೋವಂಥದ್ದು ಈ ವಾಲ್ ಸ್ಕ್ರೂಸ್ ಮತ್ತು ವಾಲ್ ಹುಕ್ಸ್. ಈ ಎರಡೂ ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೀನಿ. ಇದು ಆಫರಲ್ಲಿತ್ತು. ಎಷ್ಟಂದರೆ 122ನೋ ಏನೋ ಇತ್ತು, ಇವಾಗ 134 ಆಗಿದೆ. ಸೊ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ತೊಗೊಳ್ಳಿ. ಸೊ ಈ ಸ್ಕ್ರೂ ಟೈಪ್ 10 ತೊಗೊಂಡಿದ್ದೀನಿ, ಈ ಹ್ಯಾಂಗರ್ ಟೈಪು 10 ಬಂದಿದೆ. ಅದರಲ್ಲೇ ಕೊಡ್ತಾರೆ ನೋಡಿ, ಈ ಥರ ಇರುತ್ತದು. ಆ್ಯಂಡ್ ಈ ಸ್ಕ್ರೂ ಟೈಪ್ ಬಂದು ತೋರಿಸ್ತೀನಿ ನಿಮಗೆ. ಇದು ಸ್ಕ್ರೂ ಇರುತ್ತೆ, ಹಿಂಗೆ ಓಪನ್ ಮಾಡಿ ಈ ಸ್ಕ್ರೂನ ಈ ಥರ ಗೋಡೆಗೆ ಸ್ಟಿಕ್ ಮಾಡಿ, ಮತ್ತು ಏನಾದರೂ ತಗ್ಲಾಕ್ಬೇಕು ಅಂತಂದರೆ ಇದನ್ನು ಓಪನ್ ಮಾಡಿ ತಗ್ಲಾಕ್ಬೋದು, ಸ್ಕ್ರೂ ಹಾಕ್ಬೋದು, ಇಲ್ಲ ಹಾಗೇ ಸ್ಟಿಕ್ ಮಾಡಿ ಅದಕ್ಕೆ ಹ್ಯಾಂಗ್ ಮಾಡ್ಕೊಳ್ಬೋದು. ಸೊ ಈ ಥರದ್ದು 10. ಮತ್ತು ಹ್ಯಾಂಗ್ ಮಾಡೋದು ಏನಿಲ್ಲ, ಜಸ್ಟ್ ಇದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹಿಂದೆಗಡೆ ಆ ಶೀಟ್ನ ತೆಗೆದ್ರೆ ಇದನ್ನು ಗೋಡೆಗೆ ಫ್ಲ್ಯಾಟ್ ಇರೋ ಸರ್ಫೇಸಿಗೆ ನೀಟಾಗಿ ಸ್ಟಿಕ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ಏನು ಬೇಕಾದರೂ ನೀವು ಹ್ಯಾಂಗ್ ಮಾಡ್ಕೊಳ್ಬೋದು. ಓಕೆನಾ. ಸೊ ಇದು 2 ಪೀಸ್ 10 ತರಿಸಿದ್ದೀನಿ. ಸೊ ಇದ್ರದ್ದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೆ ನಾನು 9/10 ಕೊಡ್ತೀನಿ, ನನಗೂ ಇಷ್ಟ ಆಯಿತು. ಸೊ ಇದನ್ನು ನಮ್ಮ ರೂಮಿಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ, ಎಲ್ಲೆಲ್ಲಿ ಹಾಕ್ತೀನಿ ಅಂತ ನೋಡಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಆ್ಯಂಡ್ ರೂಮ್ ಮೇಕ್ ಓವರ್ನ ವಿಡಿಯೋ ಕೂಡ ನಾನು ಮಾಡ್ತೀನಿ. ಓಕೆನಾ. ಸೊ ಫಸ್ಟ್ ಪ್ರಾಡಕ್ಟ್ ಇದಾಗಿತ್ತು. ಸೊ ನನ್ನ ಸೆಕೆಂಡ್ ಪ್ರಾಡಕ್ಟ್ ಬಂದು ಗ್ರೀನ್ ಮ್ಯಾಟ್. ಸೊ ಇದು ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ, ಬಿಕಾಸ್ ರಿಟರ್ನ್ ಮಾಡಬೇಕಿತ್ತಲ್ಲ, ಸೊ ಅದಕ್ಕೇ ಯಾವುದೂ ರಿಟರ್ನ್ ಮಾಡಲಿಲ್ಲ ಇದನ್ನು. ಸೊ ನಾನಿಲ್ಲಿ ಗ್ರೀನ್ ಮ್ಯಾಟ್ ತೊಗೊಂಡಿದ್ದೀನಿ. ಸೊ ಈ ಗ್ರೀನ್ ಮ್ಯಾಟ್ ಬಂದು 177 ರುಪೀಸು. ಮತ್ತು ಇದ್ರದ್ದು ವಿಡ್ತು ಎಷ್ಟಿದೆ, 100/45 ಸೆಂಟಿಮೀಟರ್ ಇದೆ. ಇದು ಇಷ್ಟುದ್ದ ಇದೆ, ಐ ಥಿಂಕ್ ಕಾಣಿಸ್ತಿದೆ ಅಲ್ಲ ಗೊತ್ತಿಲ್ಲ, ಈ ಥರ ಇದೆ. ಸೊ ಇದು ಬಂದು ಹಿಂದೆಗಡೆ ಈ ಥರ ಸ್ಟಿಚ್ ಮಾಡಿದ್ದಾರೆ, ಈ ಥರ ಕಾಣಿಸ್ತಿದೆ ಅನಿಸುತ್ತೆ. ಮುಂದೆಗಡೆ ಇದು ಪ್ಲಾಸ್ಟಿಕ್ದು, ಇದು ಏನದು ಗ್ರೀನ್ ಮ್ಯಾಟು ಹುಲ್ ಥರ ಇರುತ್ತೆ ಅಷ್ಟೇ, ಬಟ್ ಇದು ಪ್ಲಾಸ್ಟಿಕ್ ಗ್ರಾಸು. ಸೊ ಇದನ್ನು ನಾನು ತೊಗೊಂಡಿದ್ದೀನಿ. ಉದ್ದ ಬಂದು ಇಷ್ಟುದ್ದ ಇದೆ ಆ್ಯಂಡ್ ಅಗಲ ಬಂದು 100 ಸೆಂಟಿಮೀಟರ್ಸ್ವರೆಗೂ ಇದೆ. ಓಕೆನಾ. ನನಗೂ ಇದು ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಕೂಡ ನಾನು ಹೆಡ್ ಹತ್ರ ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಇದನ್ನು ನಾನು ಕಟ್ ಮಾಡಿ ಅಲ್ಲಿಗೆ ಸ್ಟಿಕ್ ಮಾಡುವಂಥದ್ದು. ಸೊ ಕಟ್ ಮಾಡಿದಾಗ ಯಾವ ಥರ ಡ್ಯಾಮೇಜಸ್ ಆಗುತ್ತೆ ಅಥವಾ ಯಾವ ಥರ ಉದ್ರೋಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಆ್ಯಸ್ ಆಫ್ ನಾವು ಇದನ್ನು ಮ್ಯಾಟ್ ಥರ, ಅಂದರೆ ನಾವು ಏನದು ಡೋರ್ ಹತ್ರ ಹಾಕೋದು ಅಥವಾ ವಾಶ್ರೂಮ್ ಹತ್ರ ಹಾಕೋದು ಆ ಥರನೂ ಮಾಡ್ಬೋದು. ಬಟ್ ಏನಂದರೆ ಈ ಹಿಂದೆಗಡೆ ಏನಿದೆ ಅಲ್ವಾ, ಇದು ಮಟೀರಿಯಲ್ಲು ಇದು ಸ್ವಲ್ಪ ಸ್ಲಿಪ್ಪರಿ ಇದೆ. ಟೈಲ್ಸ್ ಏನಾದರೂ ಹಾಕಿತ್ತು ಅಂತಂದರೆ ಸ್ಲಿಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾನು 7/10 ಕೊಡ್ತೀನಿ. ಆ್ಯಂಡ್ ಇದು ಹುಲ್ದು ಇದೇನಿದು ಗ್ರಾಸ್ದು ಕ್ವಾಲಿಟಿನೂ ಅಷ್ಟೇ, ಫುಲ್ ಪ್ಲಾಸ್ಟಿಕ್ ಹಂಗೆ ಎದ್ದು ಕಾಣುತ್ತೆ ಪ್ಲಾಸ್ಟಿಕ್ ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಇದೇ ಥರನೇ ಬರೋದು ಎಲ್ಲ ಮ್ಯಾಟ್ಸು ಅಂತ ಅನಿಸುತ್ತೆ, ಒರಿಜಿನಲ್ ಬರೋದಿಲ್ಲ.
ನೋಡೋಣ ಇದು ಕಟ್ ಮಾಡಿದಾಗ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಹೇಳಿದ್ರು ಉದ್ರೋಗುತ್ತೆ ಅಂತ. ನೋಡೋಣ ಕಟ್ ಮಾಡಿದಾಗ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಈ ಪ್ರಾಡಕ್ಟು ನಾನು ತೊಗೊಂಡಿರೋದು. ಸೊ ಇದನ್ನು ನೆಕ್ಸ್ಟ್ ಸೈಡ್ಗೆ ಇಡ್ತಾ ಇದ್ದೀನಿ. ಸೊ ಈಗ ನಾನು ತೊಗೊಂಡಿರುವಂಥ ಥರ್ಡ್ ಪ್ರಾಡಕ್ಟ್ ಬಂದ್ಬಿಟ್ಟು ವಾಲ್ ಹ್ಯಾಂಗಿಂಗ್, ವಾಲ್ ಸ್ಟಿಕ್ಕರ್ಸ್ ಅಂತ ಹೇಳ್ಬೋದು. ಸೊ ಇದು ನಾನು ಅಮೆಝಾನಲ್ಲಿ ಮೀಶೋನಲ್ಲಿ ನೋಡಿದ ತಕ್ಷಣ ನನಗೆ ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಸಿಕ್ಕಾಬಟ್ಟೆ ನಂಗೆ ಇಷ್ಟ ಆಯಿತು. ಸೊ ಈ ಥರ ಇದೆ. ಐ ಥಿಂಕ್ ಇಲ್ಲಿ ಫೋಟೋ ಇನ್ಸರ್ಟ್ ಮಾಡಿರ್ತೀನಿ. ಈ ಥರ ನಾವು ಡೆಕೋರೇಟ್ ಮಾಡ್ಕೊಳ್ಬೋದು. ಸೊ ಇದನ್ನು ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ. ಎರಡು ಇದೆ ಇಲ್ಲಿ, 1 2 ಮತ್ತು 3 ಪೀಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡಿ ನೋಡೋಣ. ನಾನು ಓಪನ್ ಮಾಡಿಲ್ಲ. ಸೊ ಈ ಥರ 3 ಪೀಸ್ ಬಂದಿದೆ. 3 ಪೀಸ್ ಸೆಟ್ ಈ ಥರ ಇದೆ. ಸೊ ಇಲ್ಲಿ ಹಿಂದೆಗಡೆ ನಮಗೆ ಡಬಲ್ ಟೇಪ್ನ ಅವರೇ ಕೊಟ್ಟಿದ್ದಾರೆ. ಸೊ ಇದನ್ನೇನಿಲ್ಲ, ಜಸ್ಟ್ ಈ ಟೇಪ್ದು ಮೇಲ್ಗಡೆ ಪಾರ್ಟ್ ಏನಿದೆ ಅದನ್ನು ತೆಗೆದುಬಿಟ್ಟು ನಾವು ವಾಲ್ಗೆ ಸ್ಟಿಕ್ ಮಾಡುವಂಥದ್ದು. ಸೊ 3ರಲ್ಲೂ ಕೊಟ್ಟಿದ್ದಾರೆ ಇದೇ ಥರನೇ. ಇದು ಕಾರ್ಡ್ಬೋರ್ಡ್ ಥರ ಇದೆ. ಇದ್ರ ಮೇಲೆ ಪ್ರಿಂಟ್ ಹಾಕಿರೋ ಶೀಟ್ ಸ್ಟಿಕ್ ಮಾಡಿದ್ದಾರೆ ಅಷ್ಟೇನೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 142 ರುಪೀಸ್. ನನಗೆ ಇದು ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ 142ಗೆ ತುಂಬ ಚೆನ್ನಾಗಿರೋದು ಸಿಕ್ಕಿದೆ ಡೆಕೋರೇಟಿವ್ ಆಗಿ. ಆ್ಯಂಡ್ ತುಂಬ ಕ್ಲಾಸಿಯಾಗಿ ಕೂಡ ಕಾಣುತ್ತೆ ಇದು ಅಂತ ನನಗನ್ಸುತ್ತೆ. ಸೊ ನಾನು ಸ್ಟಿಕ್ ಮಾಡಿದಾಗ ನಿಮ್ಮೆಲ್ಲರಿಗೂ ಮತ್ತೆ ತೋರಿಸ್ತೀನಿ. ಓಕೆನಾ? ಇಷ್ಟ ಆದರೆ ನೀವು ಕೂಡ ತೊಗೊಬೋದು. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ಥರದ ಏನದು ಡಿಸೈನ್ಸ್ ಕೂಡ ಇದೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ನೀವು ತೊಗೊಬೋದು. ಸೊ ಇದು ಆಗಿತ್ತು ಥರ್ಡ್ ಪರ್ಚೇಸ್. ಸೊ ನಮ್ಮ 4th ಪರ್ಚೇಸ್ ಆ್ಯಂಡ್ ದ ಲಾಸ್ಟ್ ಪರ್ಚೇಸ್ ಬಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಸೊ ನಾನಿಲ್ಲಿ ತೊಗೊಂಡಿರೋದು ವಾಲ್ ಹ್ಯಾಂಗಿಂಗ್, ಏನಂತಾರೆ ಇದಕ್ಕೆ, ಇದು ಹೆಂಗೋ ಉಲ್ಟಾ ಪುಲ್ಟಾ ಮಾಡಿದಿಲ್ಲ ಡೂಡ್. ಓಕೆ, ಸೊ ವಾಲ್ ಹ್ಯಾಂಗಿಂಗ್ ಏನದು ಪಾಟ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು ವಾಲ್ ಹ್ಯಾಂಗಿಂಗ್ನ ತೊಗೊಂಡಿದ್ದೀನಿ. ಇದು 2 ಸೆಟ್ಟಲ್ಲಿ ಒಂದು ಸೆಟ್ ಅಂದರೆ 2 ಪೀಸಸ್ ಬರುತ್ತೆ. ಸೊ ಈ ಥರ ಇದೆ. ಐ ಥಿಂಕ್ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಇಲ್ಲಿ ಸೈಡಲ್ಲಿ ಕೂಡ ಪಿಕ್ಚರ್ ಇನ್ಸರ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾವು ಏನಾದರೂ ಪಾಟ್ ಅಥವಾ ಏನಾದರೂ ಮಿನಿಯೇಚರ್ಸ್ನ ಇಟ್ಕೊಂಡು ರೂಮ್ಗೆ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಇದೆರಡು ತೊಗೊಂಡೆ. ಇದರಲ್ಲೂ ಕೂಡ ತುಂಬ ಬೇರೆ ಬೇರೆ ಥರದ ಒಂದು ವಾಲ್ ಹ್ಯಾಂಗಿಂಗ್ಸ್ ಇದ್ದಾವೆ. ಅದನ್ನು ಕೂಡ ನೀವು ನೋಡಿ ತೊಗೊಳ್ಬೋದು. ಸೊ ನನಗೆ ಇದು ಬಂದು 176ಗೆ ಸಿಕ್ತು. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ಇದಂತೂ. ಬಟ್ ಏನಂತಂದರೆ ಹಿಂದೆಗಡೆ ಎಲ್ಲ ಸ್ವಲ್ಪ ಅವರು ನೀಟಾಗಿ ಫಿನಿಶಿಂಗ್ ಮಾಡಿಲ್ಲ ಅಂತ ನನಗನ್ನಿಸ್ತು. ಬಟ್ ಇಟ್ಸ್ ಓಕೆ, ಹಿಂದೆಗಡೆ ಬಂದು ಯಾರೂ ನೋಡೋದಿಲ್ಲ ಅಂತಲೂ ಅನ್ನಿಸ್ತು, ಮುಂದೆಗಡೆ ಚೆನ್ನಾಗಿದೆಯಲ್ಲ ಅಂತ. ಸೊ ಇದಕ್ಕೆ ನಾನು ಎಷ್ಟು ಕೊಡ್ತೀನಿ ಗೊತ್ತಾ, 8 ಔಟ್ ಆಫ್ 10 ಕೊಡ್ತೀನಿ. ಬಿಕಾಸ್ ಸ್ವಲ್ಪ ಇಲ್ಲಿ ನೋಡಿ ಈ ಥರ ಎಲ್ಲ ಫಿನಿಶಿಂಗ್ ಕರೆಕ್ಟಾಗಿಲ್ಲ. ಬಟ್ ಓಕೆ, ಅದು ತುಂಬ ದೊಡ್ಡ ಪ್ರಾಬ್ಲಮ್ ಏನಲ್ಲ. ಇಟ್ಸ್ ಓಕೆ. 8 ಔಟ್ ಆಫ್ 10 ಕೊಡ್ತೀನಿ ನಾನು. ನಂಗೆ ತುಂಬ ಇಷ್ಟ ಆಯಿತು ಇದನ್ನು ಕೂಡ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೆಟಲ್ ಕೊಟ್ಟಿದ್ದಾರೆ ಹ್ಯಾಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ದಾರ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ವೀವ್ ಮಾಡಿರೋ ಪ್ಯಾಟರ್ನ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಸೊ ಫೈನಲ್ ಆಗಿ ಟೋಟಲ್ ಆಗಿ ನನಗೆ ಇದು ತುಂಬಾ ಇಷ್ಟ ಆಯಿತು. ಸೊ ಇದಾಗಿತ್ತು ನಮ್ಮ 4th ಆ್ಯಂಡ್ ಲಾಸ್ಟ್ ಪರ್ಚೇಸ್. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಇದಿಷ್ಟ ಆಗಿತ್ತು ಮೀಶೋ ಹಾಲ್. ಐ ಥಿಂಕ್ ನಾನು ಇದರದ್ದೆಲ್ಲದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕಿತ್ತು ಅಂತಂದರೆ ಆ ಲಿಂಕ್ನ ಪ್ರೆಸ್ ಮಾಡಿದರೆ ನೀವು ಕೂಡ ಬೈ ಮಾಡ್ಬೋದು. ಇದರಲ್ಲೂ ಬೇರೆ 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 ಥರದ್ದು ಎಲ್ಲ ಇರ್ತವೆ. ನಾನು ರಿವ್ಯೂ ಮಾಡಿ, ಅಂದರೆ ಆ ರಿವ್ಯೂಸ್ನೆಲ್ಲ ನೋಡಿ ಯಾವುದು ದಿ ಬೆಸ್ಟ್ ಅಂತ ಇರುತ್ತಲ್ಲ ಅದನ್ನು ನಾನು ಇಲ್ಲಿ ಪರ್ಚೇಸ್ ಮಾಡಿರೋದು. ಅದರದ್ದೇ ಲಿಂಕ್ ಕೂಡ ನಾನು ನಿಮಗೆ ಹಾಕ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇದೆಲ್ಲ ಇಷ್ಟ ಆಯಿತು ಅಂತಂದರೆ ಆ ಲಿಂಕ್ ಓಪನ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಈ ಒಂದು ಮೀಶೋ ಹಾಲ್ ಅಂತ ಅಂದ್ಬಿಟ್ಟು. ನನಗಂತೂ ಇದೆಲ್ಲ ಬೈ ಮಾಡಿದ್ರೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಹೇಗೆ ಡೆಕೋರೇಟಿವ್ ಆಗಿ ನಾನು ಯೂಸ್ ಮಾಡ್ಕೊತೀನಿ ನನ್ನ ರೂಮ್ಗೆ ಅನ್ನೋದನ್ನ ನನಗೇನೆ ತುಂಬ ಕುತೂಹಲ ಇದೆ, ಹೇಗೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು. ಸೊ ಆ ವಿಡಿಯೋನು ಕೂಡ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.